ರಾಜ್ಯದಲ್ಲಿ ಜಿಹಾದ್ ಸರ್ಕಾರ ಆಡಳಿತ ನಡೆಸುತ್ತಿದೆ. ಜಿಹಾದಿ ಗೂಂಡಾಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋದಾಗಿ ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಿಹಾದಿ ಗೂಂಡಾಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಗೂಂಡಾಗಳ ಬೆದರಿಕೆಗೆ ಹೆದರಿ ಸುಹಾಸ್ ಮನೆಗೆ ಪರಮೇಶ್ವರ್ ಅವರು ಹೋಗಿಲ್ಲ. ಪರಮೇಶ್ವರ್ ಅವರು ಅನ್ಫಿಟ್, ರಾಜೀನಾಮೆ ಕೊಡ್ಲಿ. ಇನ್ನು ಸಿದ್ದರಾಮಯ್ಯನವರು ಸುಹಾಸ್ನ ರೌಡಿ ಶೀಟರ್ ಅಂತಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ರೇಣುಕಾಚಾರ್ಯ ಅವರು ನಿಗಿ ಕೆಣ್ಣಾಗಿದ್ದಾರೆ. ಹಾಗಾಗಿನೇ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡಲಾಗ್ತಿದೆ, ಜಿಹಾದಿಗಳು ಗೂಂಡಾಗಳು ಬ್ಲಾಕ್ ಮೇಲ್ ಮಾಡಿ ಸರ್ಕಾರವನ್ನ ನಡೆಸ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಗರಂ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಾಜಿ ಶಾಸಕ ರೇಣುಕಾಚಾರ್ಯ. ಅಂಥವ್ರು ಪಾಕಿಸ್ತಾನವನ್ನು ಬೆಂಬಲಿಸ್ತಾರೆ ಇವರು ಸಚಿವರುಗಳು. ಇನ್ನೊಂದು ಕಡೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ನಾನು ಈ ಸರ್ಕಾರ ಸೌಜನ್ಯಕ್ಕೂ ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟಿಲ್ಲ, ಭೇಟಿ ಮಾಡಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಗುಂಡಾ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂದು ವಿರೋಧಿ ಸರ್ಕಾರ ತಕ್ಕ ಪಾಠವನ್ನು ಕಳಿಸ್ತೀವಿ. ನಾವು ಅನಿವಾರ್ಯವಾಗಿ ನನ್ನ ಮೊನ್ನೆ ಹೇಳಿದ್ದೆ, ಇದು ಪ್ರಚೋದನೆ ಹೇಳಿಕೆ ಅಲ್ಲ, ಪ್ರಚೋದನೆ ಭಾಷೆ ಅಲ್ಲ. ನಮ್ಮ ಹಿಂದೂ ಯುವಕರನ್ನ ಮುಟ್ಟಿದರೆ, ಒಬ್ಬರನ್ನ ಮುಟ್ಟಿದರೆ 10 ಜನ 20 ಜನ ನಾವು ಎಲ್ಲ ಅಲ್ಪಸಂಖ್ಯಾತರ ಗುಂಡಾಗಳು ಅಂತ ಹೇಳಲ್ಲ. ಯಾವ ಕೆಲವು ಗುಂಡಾಗಳಿದ್ರೆ, ದೇಶದ್ರೋಹಿಗಳಿದ್ರೆ, ಜಿಹಾದಿ ಗುಂಡಾಗಳಿದ್ರೆ ಅಂಥವ್ರ ಬಗ್ಗು ಬಿಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ನಾವು ಎಲ್ಲದಕ್ಕೂ ಸಿದ್ಧ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನೀವು ಕೋಮು ಸಾಮರಸ್ಯ ಸಭೆ